ತಮ್ಮ ಶಿವಾಚಾರ ರತ್ನ ಪ್ರಶಸ್ತಿಯ ಪರವಾಗಿ ತಮ್ಮ ಅಭಿಮಾನದ ಭಕ್ತಿಯ ನುಡಿಗಳನ್ನು ಜಗದಾಚಾರ್ಯರ ಅಡಿದವರಿಗೆ ಅರ್ಪಿಸಬೇಕು ಅಂತೇಳಿ ಆಹ್ವಾನಿಸ್ತಾ ಇದ್ದೇನೆ. ಪೂಜ್ಯ ವಿಮಲ ರೇವಣಕರ್ ಇವರಿಂದ ಇವತ್ತು ಶಿವಾಚಾರ ರತ್ನ ಪ್ರಶಸ್ತಿ ಪ್ರದಾನದ ಈ ಸರಿ ಸಮಯದಲ್ಲಿ ಅವರಿಂದ ವರದಾನದ ಮಾತುಗಳು, ಉಪದೇಶಾಮೃತ. ಪುಷ್ಪ ಪಪ್ಪು ಪಾಟೀಲ್, ವೀರೇಶ್ ಗುಡ್ಡ, ಬಸವ ಕಲ್ಯಾಣ. नमस्ते सिद्धे विश्वरूपात्मकाय नमो द्वैततत्त्वाय मुक्तिप्रदाय नमो ब्रह्मणे व्यापिने शाश्वताय श्रेष्ठ धर्म विकासेन भ्रष्टाचार निवृत्तये श्रेष्ठ धर्म विकासेन भ्रष्टाचार निवृत्तये दुष्ट शक्ति विनाशाय अभियात् श्री धर्मगुरुभिः. ಪ್ರಥಮದಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಮಲ ವೀರಶೈವ ಮಹಾಮತ ಸ್ಥಾಪಕರಾದ ಆದಿಜಗದ್ಗುರು ರೇಣುಕಾಲ ಪಂಚಾಚಾರ್ಯರನ್ನು ಸ್ಮರಿಸಿ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರು ವೀರ ವಿಜಯ ಗಂಗಾಧರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಲೋಕಭವನವಾಗಿರ್ತಕ್ಕಂಥ ಚರಣ ಕಮಲಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ದಿವಸ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಸಾಗಿಕೊಂಡು ಬರ್ತಕ್ಕಂಥ ಶರನ್ನವರಾತ್ರಿ ದಸರಾ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 ವಂಶಾವತಾರ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಲೋಕಭವನವಾಗಿರ್ತಕ್ಕಂಥ ಚರಣಕಮಲಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಮಾರ್ಗದರ್ಶಕರು ನೇತೃತ್ವವನ್ನು ವಹಿಸಿಕೊಂಡು 8 ದಿನಗಳ ಪರ್ಯಂತರವಾಗಿ ಸರ್ವಾಂಗ ಸುಂದರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಆರಕೋಣದ ಪೂಜ್ಯರಲ್ಲಿ, ನೆಹಗರದ ಪೂಜ್ಯರಲ್ಲಿ, ಗವಿಮಠದ ಪೂಜ್ಯರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಲೆಕ್ಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಿವಾಚಾರ್ಯ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರು ಕ್ಷೇತ್ರದ ರೇಣುಕಾ ಶಿವಾಚಾರ್ಯರನ್ನು ಮೊದಲು ಮಾಡಿಕೊಂಡು ಲೆಕ್ಕೆಯ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಭಾಷಣಕಾರರು ತಮ್ಮದೇ ಆಗಿರ್ತಕ್ಕಂಥ ವಾಕ್ಚಾತುರ್ಯದಲ್ಲಿ ಸೂರ್ಯನ ಬತ್ತಳಿಕೆಯಿಂದ ಬರ್ತಕ್ಕಂಥ ಬಾಣಗಳು ಯಾವ ರೀತಿಯಾಗಿ ಪುಂಖಾನುಪುಂಖವಾಗಿ ಬರ್ತಾ ಇದಾವ ಆ ರೀತಿಯಾಗಿ ಸತ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಬೇಕಾದ್ರೆ ಲಿಂಗೈಕ್ಯ ಮಹಾತಪಸ್ವಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಮಾತು ಹೇಳ್ತಿದ್ರು, ಸತ್ಯವನ್ನು ಸಾರುವಂತ ಉದ್ಭವವಾಗಿರ್ತಕ್ಕಂಥ ಸಂದೇಶವನ್ನು ನೀಡತಕ್ಕಂಥ ಉಪದೇಶವನ್ನು ಮಾಡತಕ್ಕಂಥವರು ಯಾವುದೇ ಒಂದು ಗುಂಪಿಗೆ ಸೇರಬಾರದು. ಸತ್ಯವನ್ನು ಮಾಡತಕ್ಕಂಥ ಕಾರ್ಯದಲ್ಲಿ ಯಮನ ತಲೆ ಮೇಲೆ ನೃತ್ಯವನ್ನು ಮಾಡಿ ಸತ್ಯವನ್ನು ಸಾರಬೇಕಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಅದಕ್ಕೋಸ್ಕರವಾಗಿ ಈಗಾಗಲೇ ಮಾತನಾಡಿರ್ತಕ್ಕಂಥ ಅನೇಕ ಜನ ಪೂಜ್ಯರು ಈಗಿನ ವರ್ತಮಾನ ಪರಿಸ್ಥಿತಿಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳನ್ನು ನಿಮ್ಮ ಮುಂದೆ ಬಹಳಷ್ಟು ಸರ್ವಾಂಗ ಸುಂದರವಾಗಿ ಎಳೆಯಾಗಿ ನೀವು ಬಿಚ್ಚಿ ಹೇಳಿರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಕೇಳಿರ್ಬೋದು. ಏಕೆಂದರೆ ಇವತ್ತು ಬಾಯಿಂದ ಹೇಳೋದು ಬೇರೆ, ಕೃತಿಯಲ್ಲಿ ಮಾಡೋದು ಬೇರೆ.
ಅದಕ್ಕೋಸ್ಕರವಾಗಿ ಎಲ್ಲರೂ ಒಂದಾಗಿ ಬಾಳುವ ಬನ್ನಿರಿ. ಜಗದ ಮಾನವರೆಲ್ಲ ನಾವು ನಗರದಲ್ಲಿ ಸೊಗಸಿನ ಬಾಳನ್ನು ಬೆಳಗುವ ಬನ್ನಿರಿ. ಜೈಲಿಗೆ ಆನಂದದ ಆಮಂತ್ರಣ, ಗಲ್ಲಿಗೆ ಸಂತೋಷದ ಸುಸ್ವಾಗತ, ಕಾಲ ಕಾಲದ ಜನ್ಮ ದೇವಿಗೆ ಮಾಡಲು ಎಲ್ಲರೂ ಒಂದಾಗಿ ಮಾಡುವ ಬನ್ನಿರಿ ಬನ್ನಿರಿ ಅಂತಕ್ಕಂಥ ಮಾತನ್ನ ಮಹಾತಪಸ್ವಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯರು ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ. ವೀರಗಂಗಾಧರ ಶಿವಾಚಾರ್ಯ ಅವರು ಇನ್ನೊಂದು ಮಾತನ್ನ ಹೇಳಿದರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬತಕ್ಕಂಥ ಮಾತನ್ನ ಇವತ್ತು ಯಾರಾದರೂ ಕೂಡ ಹೇಳಿದ್ರೆ ರಂಭಾಪುರಿ ಪೀಠದಲ್ಲಿ 19ನೇ ಜಗದ್ಗುರುಗಳಾಗಿ ವೀರಾದ ವೀರನಂತೆ ವೀರಭದ್ರನಂತೆ ಸಂಚಾರವನ್ನು ಮಾಡಿ ಧರ್ಮ ಪ್ರಚಾರವನ್ನು ಮಾಡಿರ್ತಕ್ಕಂಥ ಜಗದ್ಗುರು ಯಾರಪ್ಪ ಅಂತಂದ್ರೆ ಮಹಾತಪಸ್ವಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಭಗವತ್ಪಾದರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ಅಂತ ಪೂಜ್ಯರ ಒಂದು ಈ ಪೀಠದಲ್ಲಿ ಇವತ್ತು 1921ನೇ ಜಗದ್ಗುರುಗಳಾಗಿರ್ತಕ್ಕಂಥ ತಪಸ್ವಿಗಳು ಎಲ್ಲ ವಿಷಯಗಳನ್ನು ಗ್ರಹಣ ಮೂಲಕವಾಗಿ ತಮ್ಮ ಇಚ್ಛಾಶಕ್ತಿಯಿಂದ ತಿಳಿದುಕೊಂಡು ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಲವು 10 ವಿಷಯಗಳನ್ನ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂದೇಶದಲ್ಲಿ ನಿತ್ಯದಲ್ಲಿ ಕೂಡ ನೀಡತಕ್ಕಂಥವರಾಗಿದ್ದಾರೆ. ಪ್ರಸ್ತುತ ಸಮಾಜದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಎಂಬತಕ್ಕಂಥ ಅನೇಕ ವಿಷಯಗಳನ್ನ ಇವತ್ತು ಇಲ್ಲೇ ನಿನ್ನೆ ಅಲ್ಲ ಮೊನ್ನೆ ನಡೆಯತಕ್ಕಂಥ ಹುಬ್ಬಳ್ಳಿಯ ಮಹಾನಗರದಲ್ಲಿಯೂ ಕೂಡ ಅಲ್ಲಿನೂ ಕೂಡ ಸುಮಾರು 1200 ಜನ ಶಿವಾಚಾರ್ಯರು, ವಿರಕ್ತ ಮಠದ ಪೂಜ್ಯರು, ಪಂಚಪೀಠಾಧಿಪತಿಗಳು, ವಿರಕ್ತ ಗುರುಗಳು ಕೂಡ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಬಂದಿರತಕ್ಕಂಥದ್ದನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದೇನಲ್ಲ. ಅದರಲ್ಲಿ ಇನ್ನೂ ಒಂದು ಮಾತನ್ನು ಕೇಳ್ತಾರ, ಏನು ಕೇಳ್ತಾರೆ ಅಂತ, ನಿಮ್ಮ ಮೊಬೈಲ್ ನಂಬರ್ ಕೊಡ್ರಿ, ನಿಮ್ಮ ಅಕೌಂಟ್ ನಂಬರ್ ಕೊಡ್ರಿ ಅಂತಾರೆ. ನಿಮಗೆ ಅಕೌಂಟ್ ನಂಬರ್ ನಿಮ್ಗೆ ಯಾಕೆ ಬೇಕು? ನಿಮಗೆ ಅಕೌಂಟ್ ನಂಬರ್ ಯಾಕೆ ಕೊಡಬೇಕು? ಇದೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಒಬ್ಬ ವಕೀಲರು, ಹೈಕೋರ್ಟ್ ವಕೀಲರು ಇದನ್ನು ಕೇಳಿದರು. ಎಲ್ಲರೂ ಕೇಳಿ, ಜಾತಿ ಕೇಳಿ, ತಳ ಕೇಳಿ, ಬುಡ ಕೇಳಿ, ಆದರೆ ಗುರುಗಳ ಅಕೌಂಟ್ ನಂಬರ್ ಕೇಳಕ್ಕೆ ನೀವು ಯಾರು? ನೀವು ಏನು ಹೇಳ್ತೀರಿ? ಅದಕ್ಕೋಸ್ಕರವಾಗಿ ಯಾರೂ ಕೂಡ ನೀವು ಅಕೌಂಟ್ ನಂಬರ್ ಕೊಡಬೇಕು. ಯಾಕಂದ್ರೆ ನಿಮ್ಮ ಅಕೌಂಟ್ ನಂಬರ್ ಹಾಡ್ಸಕ್ಕೆ ಭಾಳ ತಗೋದಿಲ್ಲ, ಅವ್ರಿಗೆ ಆರಿಸುವಂಥ ಜನ ಭಾಳ ಬಂದಿದ್ದಾರೆ. ಅದಕ್ಕೆ ಬಹಳಷ್ಟು ವಿಚಾರಾಗಿರ್ಬೇಕು. ಅದಕ್ಕೋಸ್ಕರವಾಗಿ ವಿರುದ್ಧದಲ್ಲಿಯೂ ಕೂಡ ಅನೇಕ ಧರ್ಮ ಕಾರ್ಯ ನಡೆಯತಕ್ಕಂಥ ಸಂದರ್ಭದಲ್ಲಿ ಅನೇಕ ಹಲವು 10 ವಿಷಯಗಳನ್ನು ನಾವು ಇವತ್ತಿನ ದಿವಸ ಕಂಡುಕೊಂಡು ಬಂದಿರತಕ್ಕಂಥವರಾಗಿ 1980 ಇಸ್ವಿ ಇದೇ ಕಲಬುರಗಿ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಭಗವತ್ಪಾದರ ಅಡಪಲಕ್ಕಿ ಉತ್ಸವ ನಡೆಯಿತು. ಆ ಸಂದರ್ಭದೊಳಗೆ ಬಂದೇ ನವಾಬ್ ದರ್ಗಾದಿಂದ ಗುರುಗಳ ಅಡಪಲಕ್ಕಿ ಹೋಗಬಾರ್ದು ಅಂತಕ್ಕಂಥದ್ದನ್ನು ಜಾರಿ ಮಾಡಿದರು. ಅವತ್ತಿನ ಶಾಸಕರಾಗಿರ್ತಕ್ಕಂಥ ಶಂಕರರಾವ್ ಕೋರೆಯವರು ಅದರ ಬಗ್ಗೆ ಬಹಳಷ್ಟು ದೀರ್ಘವಾಗಿ ಚರ್ಚೆಯನ್ನು ಮಾಡಿ ಕೊನೆಗೆ ಅವ್ರು ಏನು ಮಾಡಿದರು, ಬಸ್ವಿಧಿ ಮುಂದೆ ಬಂದ್ರೆ ಬಾರಿಸೋದು ಬೇಡ, ಹಂಗ ಪಲ್ಲಕ್ಕಿ ತಗೊಂಡು ಹೋಗ್ರಿ ನೀವು ಅಂತಂದ್ರು. ಆವಾಗ ಗುರುಗಳು ಏನಂದ್ರು, ಇಲ್ಲ ಹೋಗೋಣ, ಪಲ್ಲಕ್ಕಿ ಒಳಗೆ ಹೋಗೋಣ ಅಂತೇಳಿ ಪಲ್ಲಕ್ಕಿ ಬಂದೇ ನವಾಬ್ ದರ್ಗಾ ಮುಂದೆ ಹೋಗಿ ನಿಂತ ಮ್ಯಾಗ ಪಲ್ಲಕ್ಕಿ ಗುರುಗಳು ಕೆಳಗಿಳಿಸಿದ್ರು. ಬಂದೇ ನವಾಬ್ ದರ್ಗಾ ಒಳಗೆ ಹೋಗಿ ಉರ್ದು ಭಾಷೆಗಳೊಳಗೆ 1 ತಾಸುಗಟ್ಟಲೆ ಅವರು ಸಂದೇಶವನ್ನು ನೀಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಗುರುಗಳಿಗೆ ಬಹಳಷ್ಟು ಸಂತೋಷಪೂರ್ವಕವಾಗಿ ಮಾನ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದನ್ನ ಇವತ್ತು ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಏಕೆಂದರೆ ರಂಭಾಪುರಿ ಪೀಠ ಯಾವಾಗಲೂ ಕೂಡ ವೀರಪೀಠ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಇಂದಿನವರೆಗೂ ಕೂಡ ಆಯ್ದುಕೊಂಡು ಬಂದಿರತಕ್ಕಂಥ ಮಹಾಪೀಠ. ಅಂತ ಪೂಜ್ಯರು ಈಗಾಗಲೇ 34 ವರ್ಷಗಳ ಪರ್ಯಂತರವಾಗಿ ಕರ್ನಾಟಕದಲ್ಲಿ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಈ ದಸರಾ ವೈಭವವನ್ನು ನೆರವೇರಿಸಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಮುಂದಿನ ವರ್ಷ ಏನೋ ಮಹಾರಾಷ್ಟ್ರಕ್ಕೂ ಕೂಡ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಅವರು ನಾವು ವಿಷಯವನ್ನು ತಿಳಿದ್ದೇವೆ. ಏಕೆಂದರೆ ಇವತ್ತಿನ ದಿವಸ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ತಮಿಳುನಾಡು ಎಲ್ಲ ಕಡೆಯೂ ಕೂಡ ಗುರುಗಳ ಒಂದು ಈ ವೈಭವವನ್ನು ನೀವೆಲ್ಲ ನೋಡಿದ್ರಿ. 9 ದಿನಗಳ ಪರ್ಯಂತವಾಗಿ
ಬೆಳಗ್ಗೆ ಇಷ್ಟಲಿಂಗ ಪೂಜೆ, ಸಾಯಂಕಾಲದಲ್ಲಿ ಈ ಧರ್ಮ ಸಮಾರಂಭ. ಏಕೆಂದ್ರೆ ಇವತ್ತು ಗುರುಗಳಾಗಿರ್ತಕ್ಕಂಥವರು ಅದನ್ನ ಕೇಳೋದಷ್ಟೇ ಅಲ್ಲ, ಸ್ವಯಂ ಆಚರಣೆಯನ್ನು ಮಾಡಿ ಇಷ್ಟಲಿಂಗ ಪೂಜೆ ಅಂದ್ರೆ ಏನು, ಅದರ ಮಹತ್ವ ಎಷ್ಟು ದೊಡ್ಡದಿದೆ, ಅದನ್ನು ತಾವೇ ಸ್ವತಃ ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ನಾವು ಕೊರಳಲ್ಲಿ ಇವತ್ತು ಇಷ್ಟಲಿಂಗವನ್ನು ಧರಿಸಬೇಕು. ವೀರಶೈವ ಅಂತೇಳಿ ಬರೀ ಹೆಸರಿಗೆ ಮಾತ್ರ ನಾವು ವೀರಶೈವರಾಗಬಾರ್ದು. ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ ಸದಾ ಕಾಲ ಉಳಿದಾಗ ಮಾತ್ರ ಅವರು ನಿಜವಾಗಿರ್ತಕ್ಕಂಥ ವೀರಶೈವರಾಗ್ತಾರೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು. ಮುಂದೆ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಇವತ್ತಿನ ದಿವಸ ರಂಭಾಪುರಿ ಮಹಾಪೀಠದ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಶಿವಾಚಾರ್ಯ ರತ್ನ ಅಂತಕ್ಕಂಥ ಒಂದು ಪದವಿಯನ್ನು ನಮಗೆ ಅನುಗ್ರಹ ಆಶೀರ್ವಾದವನ್ನು ಮಾಡಿದರು. ಏತಕ್ಕೋಸ್ಕರವಾಗಿ ಮಾಡಿದ್ರಪ್ಪ ಅಂತಂದ್ರೆ ಇದೇ ಪೀಠದಲ್ಲಿ ಆರೋಹಣ ಮಾಡಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯರ ಜನ್ಮಭೂಮಿ, ತಪೋಭೂಮಿ, ಕರ್ಮಭೂಮಿ ಆಗಿರ್ತಕ್ಕಂಥ ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ 100 ಕೋಟಿ ಶಿವಲಿಂಗಗಳನ್ನು ಮಾಡಬೇಕಂತೇಳಿ ಅವರು ಸಂಕಲ್ಪವನ್ನು ಮಾಡಿದ್ರು. ಆ ಸಂಕಲ್ಪ ಹಂಗಾಗಿತ್ತು. ಇವತ್ತಿನ ದಿವಸ ಮುಕ್ತಿ ಮಂದಿರದಲ್ಲಿ 5,000 ಶಿವಲಿಂಗಗಳನ್ನು ತಯಾರು ಮಾಡಿ, ಒಂದು ಲಿಂಗದೊಳಗೆ 6,000 ಗರ್ಭಲಿಂಗ ಅಂತ 5,000 ಲಿಂಗಗಳನ್ನು ತಯಾರು ಮಾಡಿ ನಾವು ಈಗಾಗಲೇ ಮುಕ್ತಿ ಮಂದಿರ ತಂದೇವೆ. ಅದಕ್ಕೆ ಸುಂದರವಾಗಿರ್ತಕ್ಕಂಥ ಗದ್ದಿಗೆಯನ್ನು ನಿರ್ಮಾಣ ಮಾಡಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಗದ್ದಿಗೆ ನಿರ್ಮಾಣ ಕಾರ್ಯ ನಡೆದಿದೆ. ಅಂತ ಒಂದು ಸಂದರ್ಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಈಗಿರ್ತಕ್ಕಂಥ ಶಿವಾಚಾರ್ಯ ಸಂಸ್ಥೆಗೂ ಕೂಡ ನಾವು ವಿರಾಮವನ್ನು ಹೇಳಿ ಮುಂದೆ ಆ ಮಹಾಮಠದ ಜಗದ್ಗುರು ವೀರಗಂಗಾಧರ ಸಂಕಲ್ಪ ಅಲ್ಲಿ ನಡೆಯತಕ್ಕಂಥ ಅನೇಕ ಧರ್ಮ ಕಾರ್ಯಗಳನ್ನು ನಾನೇನು ಒಬ್ಬನೇ ಮಾಡೋದಿಲ್ಲ. ಅದಕ್ಕೆ ಹಿನ್ನೆಲೆಯಾಗಿ ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ಆ ಕೆಲಸ ಸಾಗಿಕೊಂಡು ಬರ್ತಾ ಇದೆ. ಅದನ್ನು ನೋಡಿ ಇವತ್ತಿನ ದಿವಸ ಗುರುಗಳು ಸಂತುಷ್ಟರಾಗಿ ಆ ಅನುಗ್ರಹವನ್ನು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಋಣಿಯಾಗಿ ಆ ಪೀಠದ ಸೇವೆಯಲ್ಲಿ ಎಲ್ಲೇ ಗುರುಗಳು ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಹೋಗಿ ದರ್ಶನ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು. ಏಕೆಂದರೆ ಜಗದ್ಗುರು ಪಂಚಪೀಠ ಅಂತಂದ್ರೆ ಪ್ರಾಣ ಸ್ವರೂಪದಲ್ಲಿ ನಾವು ಕಾಣಬೇಕು. ಏನೋ ಬೇಕಾದಾಗ ಬಂದ್ವಿ ಬೇಡಾದಾಗ ಹೋಗೋದಲ್ಲ. ಯಾವಾಗಲೂ ಕೂಡ ಪೀಠಗಳು ಈಗಾಗಲೇ ಏನು ಹೇಳಿದರು, ಗುರುಗಳಾಗಿರ್ತಕ್ಕಂಥವರಿಗೆ ನಮ್ಮ ದೇವಾಪುರ ಸ್ವಾಮಿಗಳು ಹೇಳಿದರು, ಎಲೆ ಮೇಲೆ ನಮ್ಮ ಪಾದವನ್ನಿಟ್ಟು ಅನುಗ್ರಹ ಆಶೀರ್ವಾದವನ್ನು ಮಾಡಿ ನಮಗೆಲ್ಲ ಒಂದು ಅನುಗ್ರಹವನ್ನು ಮಾಡಿ ಕಿವಿಗೊಳಗೆ ಒಂದು ಮಂತ್ರೋಪದೇಶವನ್ನು ಮಾಡಿ ಸಮಾಜಕ್ಕೆ ಗುರುಗಳಂತೇಳಿ ಅವರೇನು ಆಶೀರ್ವಾದ ಮಾಡಿದರು ಅಂತ ಪೂಜ್ಯರ ಆಶೀರ್ವಾದ ನಮಗೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನೇನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಮುಂಚೆ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ. ಈ ಬಸವ ಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಧರ್ಮ ಸಮ್ಮೇಳನ ಬಹಳಷ್ಟು ಸರ್ವಾಂಗ ಸುಂದರವಾಗಿ ನೆರವೇರಿದೆ. ಎಲ್ಲರಿಗೂ ಕೂಡ ಆಪ್ಯಾಯದಾಯಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು 4 ಪದ ನುಡಿಗಳನ್ನು ಗುರುಗಳ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿ ವಿರಾಮವನ್ನು ಕೊಡ್ತಾ ಇದ್ದೇವೆ. ಸ್ತೋತ್ರ ಪುರುಷ ವೀರಭದ್ರ ನೆಲೆಗೊಂಡ ಶ್ರೀಪೀಠದಲ್ಲಿ ರೇಣುಕರ ಅಕ್ಕರೆ ಆಶೀರ್ವಾದ ಪಡೆದ ಹಸನ್ಮುಖದ ಪ್ರಸನ್ನ ರೇಣುಕರ ಅಡಿದ ಅವರಿಗೆ ತಮ್ಮ ಪ್ರಶಸ್ತಿ ಪರವನ್ನು ಸಮರ್ಪಣೆ ಮಾಡಿದ್ದಾರೆ. ವೇದಿಕೆ ಮೇಲೆ ವೆಂಕಟರೆಡ್ಡಿ ಕೋಪಿಗೆ ತಾಯಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಬರಬೇಕು. ಆಮೇಲೆ ವೆಂಕಟರೆಡ್ಡಿ ಕೊತ್ತಾಪಲ್ಲೆ, ಶ್ರೀಮತಿ ಇರ್ಕನಬಾಯಿ ರಾಮರೆಡ್ಡಿ ಕೊತ್ತಾಪಲ್ಲೆ,